ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಟ್ಯೂಸ್ಡೇ ವ್ಲಾಗ್. ರಂಗೋಲಿ ಚೆನ್ನಾಗಿ ಬಿಟ್ಟಿದ್ದೀನ ಅಂತ ಕಮೆಂಟ್ ಮಾಡಿ. ನನಗೆ ಸ್ಕಿನ್ ಯಾವಾಗಲೂ ಮಾಯ್ಸ್ಟಾಗಿ ಇಟ್ಕೊಳ್ಬೇಕಂತ ತುಂಬ ಆಸೆ. ನನಗೆ ಆಯಿಲಿ ಸ್ಕಿನ್ ಇರೋದ್ರಿಂದ ನಾನು ಯಾವಾಗಲೂ ಮಾಯ್ಶ್ಚರ್ ಹಚ್ತಾ ಇರ್ತೀನಿ. ನನಗೆ ಡ್ರೈ ಸ್ಕಿನ್ ಹಚ್ಚಿ ಇಷ್ಟ ಆಗಲ್ಲ. ಆಯಿಲಿ ಸ್ಕಿನ್ ಇರೋದ್ರಿಂದ ನನಗೆ ಚೆನ್ನಾಗಿ ಒಂಥರ ಗ್ಲೋ ಕೊಡುತ್ತೆ. ಅದು ನನಗೆ ದೇವ್ರು ಕೊಟ್ಟಿರೋ ವರ. ನೋಡ್ಬೋದು, ನಾನು ಮಾಯ್ಶ್ಚರ್ ಯಾವಾಗಲೂ ಅಷ್ಟೇ ನಾನು ಬೆಳಗ್ಗೆ ಸಾಯಂಕಾಲ ಮತ್ತು ನೈಟ್ ಮಲಗುವಾಗ ಹಚ್ತೀನಿ. ನಾನು ಹಂಗೆ ಅಂತ ಏನಿಲ್ಲ, ನನಗೆ ಯಾವಾಗ ಟೈಮು ಮುಖ ತೊಳಿತೀನಿ ಆವಾಗ ನಾನು ಹಚ್ಬಿಟ್ಟು ಬಿಡ್ತೀನಿ. ಬೇರೆ ಏನು ನಾನು ಮುಖಕ್ಕೆ ಕ್ರೀಮ್ ಹಾಕೋದಿಲ್ಲ. ನಾನು ಯೂಸ್ ಮಾಡೋದು ವೀಕ್ಲಿ 2 ಸತಿ ಸ್ಕ್ರಬ್ಬರ್ ಒಂದು ಸತಿ ನಾನು ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಮಾಯ್ಶ್ಚರ್ ಹಾಕ್ತೀನಿ. ನಾನು ಮಂಗಳೂರಿಗೆ ಬಂದಮೇಲೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಸ್ಕಿನ್ ಇಷ್ಟು ಗ್ಲೋಯಿ ಸ್ಕಿನ್ ಸಿಕ್ಕಿರೋದು ನನಗೆ ವೆದರು ನೀರಿಂದ. ನನಗೆ ಬ್ಯಾಂಗ್ಳೂರಲ್ಲಿರುವಾಗ ಫುಲ್ಲು ಡ್ರೈ ಆಗಿತ್ತು ನನ್ನ ಸ್ಕಿನ್ನು. ನೀವು ನೋಡ್ಬೋದು ಹೇಗಾಗಿದೆ ನನ್ನ ಸ್ಕಿನ್ನು ಅಂತ. ಇನ್ನು ಯುಕ್ತನೂ ಎದ್ದಿರಲಿಲ್ಲ, ಮಲಗಿದ್ಲು. ಟೈಮ್ ಎಷ್ಟಾಗಿದೆ ನೋಡಿ, ಅಲ್ಲಿ 8:45 ಆಗಿತ್ತೆ. ಇನ್ನೂ ಎದ್ದಿರಲಿಲ್ಲ ಅವಳು. ಇನ್ನು ನೆಕ್ಸ್ಟು ಅಡುಗೆ ಮನೆಗೆ ಹೋಗಿ ಕೆಲಸ ಇರೋದನ್ನ ನೋಡ್ಕೊಳ್ಳೋಣ ಅಂತ ಮಾಡ್ತಿದ್ದೆ. ದೋಸೆಗೆ ಹಾಕೋಣ ಇನ್ನು ಬುಧವಾರಕ್ಕೆ ಅಂತ ಹಾಕಿದ್ದೆ. ತಿಂಡಿ ಬಂದು ಚಪಾತಿ ಮತ್ತು ಮೊಟ್ಟೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೆ ಬೇಗ. ನಾನು ತರಕಾರಿ ತರೋಣ ಅಂತ ಹೋಗಿದ್ದೆ. ಮೇಯ್ನಾಗಿ ಬೇಕಾಗಿರೋ ಮೊಟ್ಟೆನೇ ನಾನು ಬಿಟ್ಬಿಟ್ಟು ಬಂದಿದ್ದೆ. ಮೊಟ್ಟೆನೇ ತಂದಿರಲಿಲ್ಲ ನಾನು. ಮತ್ತೆ ಆ ಮಳೇಲಿ ಹೋಗಿ ತಂದಿದ್ದು ನಾನು. ಇನ್ನು ಟೈಮ್ ಬೇರೆ ಆಗೋಗಿತ್ತಲ್ಲ. ನಮ್ಮ ಮನೆಯವರು ಬೇರೆ ಏನೋ ಮಾಡೋಣ ತಿಂಡಿ ಅಂತ ಹೇಳ್ತಾಯಿದ್ರು. ಮೊನ್ನೆ ಚಪಾತಿ ನೂಡಲ್ಸ್ ಮಾಡಿದ್ನಲ್ಲ, ಅದನ್ನೇ ಮಾಡೋಣ ಅಂತ ಹೇಳ್ತಿದ್ರು. ನಾನು ಅದು ಬೇಡ, ಚಪಾತಿ ಮತ್ತು ಮೊಟ್ಟೆ ಪಲ್ಯ ಮಾಡ್ತೀನಿ ಅಂತ ಹೇಳಿ ಮೊಟ್ಟೆ ಪಲ್ಯ ಬೇಗ ಮಾಡ್ಕೊಳ್ತಾ ಇದ್ದೆ ನಾನು. ಇನ್ನೂ ಒಂದು ಕಡೆ ಚಪಾತಿನೂ ಬೇಯಿಸ್ಕೊಳ್ತಾ ಇದ್ದೆ. ಚಪಾತಿಗೂ ರೆಡಿ ಮಾಡಿಬಿಡೋಣ, 2 ಒಟ್ಟಿಗೆ ಆಗೋಗುತ್ತೆ. ಇನ್ನು ಅವ್ರಿಗೂ ಕೂಡ ಡ್ಯೂಟಿಗೆ ಬೇಗ ಹೋಗೋಕ್ಕಿತ್ತು, ಅದಕ್ಕೆ ಬೇಗ ಮಾಡ್ತಿದ್ದೆ ನಾನು ಕೂಡ. ಮೊಟ್ಟೆ ಪಲ್ಯನೂ ರೆಡಿ ಆಯಿತು. ಇನ್ನು ಚಪಾತಿಗೂ ಹಾಕ್ತಾಯಿದ್ದೆ ಚಪಾತಿನ ಬೇಗ. ಚಪಾತಿ ಹಾಕ್ತಾಯಿದ್ದೆ. ಅಷ್ಟರಲ್ಲಿ ಯುಕ್ತ ಎತ್ಕೊಳ್ಳಿ ಅಂತ ಅವಳು ಹಂಗೆ ಮಾತಾಡ್ಸ್ಕೊಂಡು ಚಪಾತಿನ ಹಾಕ್ತಾಯಿದ್ದೆ ನಾನು. ಇನ್ನು ನೆಕ್ಸ್ಟ್ ನಮ್ಮ ಮನೆಯವರು ಬಂದಿದ್ದರು. ಹಂಗೆ ಏನು ಮಾಡ್ತಿದ್ದೀನಿ ಅಂತ ನಾನು ಗ್ಯಾಸ್ ಮೇಲೆ ಏನೋ ಇಟ್ಟಿದ್ದೆ. ನಾನು ಗ್ಯಾಸೇ ಆನ್ ಮಾಡಿದ್ದಿಲ್ಲ. ಅವ್ರಿಗೆ ಹೇಳ್ತಾಯಿದ್ದೆ, ನಾನು ಗ್ಯಾಸೇ ಆನ್ ಮಾಡಿಲ್ಲ ಕಣ್ರಿ, ಹಂಗೆ ಇದು ಮಾಡ್ತಿದ್ದೀನಿ ನಾನು ಅಂತ. ಯುಕ್ತ ಬಂದಿದ್ಲು, ಅವಳನ್ನೂ ಹಂಗೆ ಆಟ ಆಡಿಸ್ಕೊಂಡು ಮಾತಾಡಿಸ್ತಿದ್ದೆ. ನಮ್ಮ ಮನೆಯವ್ರಿಗೂ ತಿಂಡಿ ಹಾಕ್ಕೊಟ್ಟಿದ್ದೆ. ಇನ್ನು ನಾನು ಯುಕ್ತ ಮಾಡೋಣ ಅಂತ ಹಾಕ್ಕೊಳ್ತಾಯಿದ್ದೆ. ನೆಕ್ಸ್ಟ್ ನಮ್ಮ ಮನೆಯವ್ರು ಹೇಳಿದ್ರು, ಯುಕ್ತ ಅಲ್ಲಿ ಚಪಾತಿ ತಿಂತೆಯಲ್ಲ, ಅವ್ಳಿಗೊಂಚೂರು ಹಿಟ್ಟು ಮಾಡಿಬಿಡಪ್ಪ ಅಂತ. ಇನ್ನು ಅವಳಿಗೂ ಹಿಟ್ಟು ಮಾಡ್ಕೊಂಡು ಜೊತೆಗೆ ನಾನು ಚಪಾತಿನ ತೊಗೊಂಡು ಹೋದೆ. ಅಷ್ಟರಲ್ಲಿ ಅಪ್ಪ ಮಗಳು ಸೇರಿ ಹಾಸಿಗೆನೆಲ್ಲ ತೆಗ್ದು ಇಡ್ತಾಯಿದ್ರು. ಅದೊಂದು ವಿಡಿಯೋ ಮಾಡಿದೆ. ಅವಳು ನಮ್ಮ ಮನೆಯವ್ರಿಗೆ ಎಲ್ಲನೂ ತೊಗೊಂಡೋಗಿ ಕೊಡ್ತಾಯಿದ್ಲು, ಬೆಡ್ಶೀಟು, ದಿಂಬು, ಹಾಸಿಗೆನೂ ಎಲ್ಲ. ಅದಕ್ಕೆ ನೋಡ್ತಾಯಿದ್ದೆ ಎಷ್ಟು ಬೇಗ ಮಕ್ಕಳು ದೊಡ್ಡವರಾಗಿ ಹೋಗ್ಬಿಡ್ತಾರೆ. ಇನ್ನು ಎಲ್ಲ ಅವರು ಡ್ಯೂಟಿಗೆಲ್ಲ ಹೋದರು. ಇನ್ನು ಮಧ್ಯಾಹ್ನದಂಗೆ ನಮ್ಮ ಪಕ್ಕದ ಮನೆ ಮಗು ಬಂದಿತ್ತು, ಅವ್ರ ಜೊತೆ ಯುಕ್ತ ಆಟ ಆಡ್ತಾ ಇದ್ಲು. ಎಲ್ಲ ಹಾಯ್ ಬಾಯ್ ಎಲ್ಲ ಹೇಳ್ತಾಯಿದ್ರು. ಶೇಕ್ ಹ್ಯಾಂಡ್ ಮಾಡಿ, ಡನ್ ಮಾಡಿ, ನಮಸ್ತೆ ಮಾಡಿ, ನಮಸ್ತೆ. ಉಮ್ಮ ಕೊಡಿ ಇಬ್ರು, ಉಮ್ಮ ಕೊಡಿ. ವೆರಿ ಗುಡ್. ಇನ್ನು ಮಧ್ಯಾಹ್ನ ಎಲ್ಲ ತರಕಾರಿ ಎತ್ತಿಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಪಕ್ಕದ ಮನೆ ಆಂಟಿನೂ ಬಂದರು. ಅವ್ರ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ನಾನು. ಅವ್ರು ನನ್ನ ವಿಡಿಯೋ ಎಲ್ಲ ಮಾಡಬೇಡವ, ನಾನು ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಇವರು ಕೂಡ ನಮ್ಮಮ್ಮನ ಊರವರೇ, ಆಲೂರು, ಸಿದ್ದಾಪುರ ಆ ಕಡೆ ಸೈಡ್ ಅವರೇನೆ. ನಮ್ಮಮ್ಮ ಎಲ್ಲ ಆಲೂರು, ಸಿದ್ದಾಪುರ ಆ ಕಡೆ ಸೈಡು, ಶನಿವಾರ ಸಂತೆ ಸೈಡು. ಅಪ್ಪನೂ ಅಷ್ಟೇ ಶನಿವಾರ ಸಂತೆ ಸೈಡೇ. ಯಾರ್ಯಾರೆಲ್ಲ ಶನಿವಾರ ಸಂತೆ ಮತ್ತು ಮಡಿಕೇರಿ ಎಲ್ಲ ನಮ್ಮೂರೇ ಆಯಿತಾ. ಯಾರ್ಯಾರು ಮಡಿಕೇರಿ ಶನಿವಾರ ಸಂತೆಯಲ್ಲಿದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಇದ್ದೀರಾ ಅಂತ. ನೆಕ್ಸ್ಟು ತರಕಾರಿನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೆ. ಬೆಳಗ್ಗೆ ತೆಗೆದಿಡೋಕ್ಕೆ ಟೈಮ್ ಸಿಗಲಿಲ್ಲ. ಇನ್ನು ಪುದೀನ, ಕರಿಬೇವು, ಟೊಮೆಟೊ, ಈರುಳ್ಳಿ ಎಲ್ಲ ಎತ್ತಿಡ್ತಾ ಇದ್ದೆ. ಎಲ್ಲ ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ ಎಲ್ಲ ಸೋಸ್ಬಿಟ್ಟು
ಒಂದೊಂದು ಬಾಕ್ಸಿಗೆ ಎತ್ತಿಟ್ಕೊಳ್ಳೋದ್ರಿಂದ ನಾವು ಅರ್ಜೆಂಟಿಗೆ ಏನಾರು ಸಾರು ಅಥವಾ ಬೇರೆ ಏನಾರು ಮಾಡೋದ್ರಿಂದ ನಮಗೆ ಬೇಗ ಯೂಸ್ ಆಗುತ್ತೆ, ಬೇಗ ಕೈಗೆ ಸಿಗುತ್ತೆ. ಆವಾಗ ಬಿಡಿಸಿ ಸೋಸ್ಕೊಂಡು ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಎಲ್ಲ ಬಾಕ್ಸಿಗೆ ಹಾಕಿ ಎತ್ತಿಡ್ತಾ ಇದ್ದೆ ಫ್ರಿಡ್ಜಿಗೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಸಾಂಬಾರೆಲ್ಲ ಇತ್ತು, ಮಡಕೆ ಹುಳಿಕಾಳು ಸಾರಿತ್ತು. ಇನ್ನು ಸಾಯಂಕಾಲದಂಗೆ ಏನಾರು ಸಾಂಬಾರು ಮಾಡೋಣ ಅಂತ ಅಕ್ಕಿ ಎಲ್ಲ ಹಾಕ್ಬಿಟ್ಟಿಟ್ಟೆ. ಇನ್ನು ಪಾತ್ರೆ ಇತ್ತು, ಸ್ವಲ್ಪ ಪಾತ್ರೆ ತೊಳ್ಕೊಳ್ಳೋಣ ಅಂತ ಪಾತ್ರೆ ತೆಗೆದಿಡ್ತಿದ್ದೆ. ಮುಂಚೆ ಎಲ್ಲ ವಿಷಲ್ ಬರುತ್ತೆ ಅಂದ್ರೆ ನಾನು ನಮ್ಮ ಮನೇಲಿ ಆಲ್ರೆಡಿ ದೂರ ಓಡೋಗಿಟ್ಟಿದ್ದೆ. ಈಗ ಕೈಯಲ್ಲಿ ಎತ್ತು ನೋಡಿ ವಿಷಲ್ ಬರ್ತಿದ್ದೆ ಎಷ್ಟು ಅಂತ ನೋಡಂಗೆ ಹಾಕಿದ್ದೆ ನಾನು. ಇನ್ನು ಪಾತ್ರೆ ಎಲ್ಲ ಸ್ವಲ್ಪ ಇತ್ತು, ಅಡುಗೆ ಮಾಡಿದ್ದು ತಿಂಡಿ ಮಾಡಿದ್ದೆಲ್ಲ ತೊಳ್ಕೊಳ್ಳೋಣ ಅಂತ ತೊಳೆದು ಬಿಡ್ತಿದ್ದೆ. ಇನ್ನು ಎತ್ತಂಗು ಊಟ ಮಾಡಿ ಮಲಗಿಸ್ಬೇಕಿತ್ತಲ್ಲ, ಇನ್ನು ನಾನು ಊಟ ಮಾಡಿ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಅದೆಲ್ಲ ಕೆಲಸ ಇರುತ್ತಲ್ಲ ಅಂತ ಬೇಗ ಮುಗಿಸ್ಕೊಂಡೆ. ಎಲ್ಲ ಏಪ್ರೋನ್ ಕೋಟು, ಕಿಚನ್ ಏಪ್ರೋನ್ ಕೋಟ್ ಅಂತ ಇದನ್ನ ನಾವು ಆನ್ಲೈನಲ್ಲೇ ತರಿಸಿದ್ದು. ಇದು ಬಂದಮೇಲಿಂದ ತುಂಬ ಯೂಸ್ ಆಯಿತು. ಯಾಕೆಂದರೆ ನಾವು ಹೆಂಗಸೆಲ್ಲ ಅಡುಗೆ ಮನೇಲಿ ಕೆಲಸ ಮಾಡ್ತೀವಿ, ಅದರಿಂದಾಗಿ ಬಟ್ಟೆ ಎಲ್ಲ ಪೂರ್ತಿ ಗಲೀಜಾಗೋಗ್ಬಿಡುತ್ತೆ, ಗಾರೆ ಉಳ್ಕೊಳ್ಳುತ್ತೆ, ಎಷ್ಟೇ ವಾಶ್ ಮಾಡಿದ್ದು ಹೋಗೋದಿಲ್ಲ. ಒಂದು ಇದು ಹಾಕೋದ್ರಿಂದ ಒಂದು ಯೂಸ್ ಆಗುತ್ತೆ ಅಂತ ಇದು ನಾನೆಷ್ಟು 195 ಕೊಟ್ಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ತುಂಬ ಯೂಸ್ ಆಗಿದೆ. ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಮತ್ತು ಇದು ಕೂಡ ಅಷ್ಟೇ, ಕೈ ಒರೆಸೋದು. ಇದು ಪ್ಯಾಕ್ ಆಫ್ 3 ಬಂತು. ನಾನು ಆನ್ಲೈನಲ್ಲಿ ಇದು ಕೂಡ ತರಿಸಿದ್ದು. ತುಂಬ ಯೂಸ್ ಆಗುತ್ತೆ. ಒಂದ್ಸತಿ ಕೈ ಹೀಟ್ ಮಾಡಿದ್ರೆ ನೋಡ್ಬೋದು, ಪೂರ್ತಿ ನೀರು ಎಳ್ಕೊಳ್ಳುತ್ತೆ. ಇದು ಪೂರ್ತಿ ತುಂಬ ಯೂಸ್ ಇದೆ. ಇದು ಕೂಡ ಅಷ್ಟೇ. ಇದು ಬೇಕು ಅಂತ ಹೇಳಿದ್ರೆ ನಾನು ಲಿಂಕ್ ಹಾಕ್ತೀನಿ, ಕಮೆಂಟ್ ಮಾಡಿ. ಇನ್ನು ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಯವರು ಬರಲಿಲ್ಲ, ಅದಕ್ಕೆ ಆಮ್ಲೆಟ್ ಹಾಕ್ಕೊಳ್ಳೋಣ ಅಂತ ಹಾಕ್ತಿದ್ದೆ. ಆಚೆ ನೋಡ್ಬೋದು ಹೇಗೆ ಮಳೆ ಬರ್ತಿದೆ ಅಂತ. ಮಳೆ ನೋಡಿ 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 ಬೋರ್ ಆದಂಗೆ ಆಗೋಗ್ಬಿಟ್ಟಿದ್ದೆ, ಒಂಥರ ಇರಿಟೇಷನ್ ಆಗೋಗ್ಬಿಟ್ಟಿದೆ ನನಗೂ ಕೂಡ. ಅಷ್ಟು ಗಾಳಿ ಬೀಸುತ್ತೆ ಅಂದರೆ ಅಷ್ಟು ಸಿಕ್ಕಾಪಟ್ಟೆ ಗಾಳಿ ಬೀಸುತ್ತೆ, ನೋಡೋಕ್ಕಾಗೋದಿಲ್ಲ. ನಮ್ಮ ಪಕ್ಕದ ಮನೆ ಆಂಟಿ ಹಲಸಿನ ಬೀಜದ್ದು ಮತ್ತು ಹಲಸಿನ ತೊಳೆದು ಸಾರು ಮಾಡಿದರು, ಅದನ್ನು ಕೊಟ್ಟಿದ್ದರು. ಯಾರ್ಯಾರಿಗೆಲ್ಲ ಇದು ಇಷ್ಟ ಅಂತ ಕಮೆಂಟ್ ಮಾಡಿ ನೋಡೋಣ. ನಮ್ಮ ಮನೆಯವರು ಕೂಡ ಅಷ್ಟಕ್ಕಷ್ಟೇ ಇದೆಲ್ಲ ಹಲಸಿನ ಹಣ್ಣು, ಹಲಸಿನಕಾಯಿ ಬೀಜ, ಹಲಸಿನ ಬಡ್ಕು ಸಾಂಬಾರು ಇದೆಲ್ಲ ಮಡಿಕೇರಿ ಅಥವಾ ಎಲ್ಲ ಕೂರ್ಗಿಸ್ ಮಾಡ್ತಾರೆ, ಗೊತ್ತಿರುತ್ತೆ. ನೆಕ್ಸ್ಟು ಊಟ ಹಾಕ್ಕೊಂಡು ಬಂದೆ, ಊಟ ಮಾಡೋಣ. ಇವತ್ತೊಂದು ಊಟ ಆಗಿ ಮಲಗಿಸಿದ್ದೆ, ಅವಳು ಮಲ್ಕೊಂಡ್ಬಿಟ್ಟಿದ್ಲು. ಇನ್ನು ನೆಕ್ಸ್ಟು ಆಯಿತು, ಸಂಜೆ ಎಲ್ಲ ಆಯಿತು. ಪಕ್ಕದ ಮನೆ ಮಗನೂ ಎದ್ದಿತ್ತು, ಇವಳು ಎದ್ದಿದ್ಲು. ಆಂಟಿ ಇಬ್ರಿಗೂ ಕೇಕ್ ಕೊಡ್ತಾಯಿದ್ರು. ಇವಳು ಆಂಟಿ ಹತ್ರ ಹೋಗ್ಬಿಟ್ಟು ಡೈಲಿ ನಮ್ಮನೆ ಫ್ರಿಡ್ಜ್ ಮೇಲೆ ನಾವು ತಿಂಡಿ ಇಟ್ಟಿರ್ತೀವಿ, ಅದೇ ಥರನೇ ಕೇಳ್ತಾ ಇರ್ತಾಳೆ, ತಿಂಡಿ ಕೊಡಿ ಅಂತ. ಹೋಗಿ ಅವಳಿಗೆ ಇನ್ನೂ ಮಾತಾಡೋಕ್ಕೆ ಬರದೇ ಹೋದ್ರೂ ಕೂಡ ಅವ್ರನ್ನ ಎಳ್ಕೊಂಡೋಗಿ ಆ ತಿಂಡಿ ಅಲ್ಲೇ ಇದೆ ಅಂತ ತೋರಿಸಿ ತಿಂಡಿ ಇಸ್ಕೊಂಡ್ಬಿಟ್ಟೆ ನೆಕ್ಸ್ಟ್ ಅವಳು ಅಲ್ಲಿಂದ ಬರೋದು. ಅಲ್ಲಿವರೆಗೂ ಅವಳು ಬರೋದಿಲ್ಲ, ಅದನ್ನೇ ತಿಂತಾಯಿದ್ರು ಇಬ್ಬರು ಕೂತ್ಕೊಂಡೆ. ಲೀಲಕ್ಕ, ಏನು ಲೀಲಕ್ಕ ಸಮಾಚಾರ? ಹುಷಾರಾಗಿದ್ದೀರಾ? ಆರಾಮಾಗಿದ್ದೀರಾ? ಅವ್ರು ನಮ್ಮೂರವರೇ ಆಗಿರೋದ್ರಿಂದ ನನಗೊಂದು ಸ್ವಲ್ಪ ಜಾಸ್ತಿ ಸಲಿಗೆ ಜಾಸ್ತಿ. ಅಂದರೆ ಸಲಿಗೆ ಅಂದರೆ ಆ ಥರ ಅಲ್ಲ, ಅವನ್ನ ಚೆನ್ನಾಗಿರುತ್ತೆ ರೇಗ್ಸೋಕ್ಕೆ. ಪಾಪ ಅವ್ರು ಸೈಲೆಂಟ್ ಜಾಸ್ತಿ, ಹಂಗೆ ಅವ್ರನ್ನೂ ರೇಗಿಸ್ತಿದ್ದೆ. ಇನ್ನು ಅವ್ರಿಗೂ ಬೋರ್ ಆಗುತ್ತೆ ಅಲ್ಲ. ಅವ್ರ ಮಗಳಿಗೂ ಮತ್ತು ಅಳಿಯನು ಡ್ಯೂಟಿಗೆ ಹೋಗಿರ್ತಾರೆ. ಇನ್ನು ಮೊಮ್ಮಗಳು ಟ್ಯೂಷನ್ನು, ಸ್ಕೂಲಿಂದ ಬಂದಿದ ತಕ್ಷಣ ಅವಳು ಪಾಪ ಟ್ಯೂಷನ್ಗೆ ಹೋಗ್ತಾಳೆ. ಇನ್ನು ಇರೋದು ಇವಳು ಮತ್ತು ಆಂಟಿ. ಇನ್ನು ಅಲ್ಲಿ ನಮ್ಮ ಮನೇಲಿರೋದು ನಾನು ಮತ್ತು ಯುಕ್ತ. ನಮ್ಮ ಮನೆಯವರು ಬರೋದು ಸಾಯಂಕಾಲಕ್ಕೆ ಹೋಗುತ್ತೆ. ನೆಕ್ಸ್ಟ್ ಬಂದಿದ್ರು ನಮ್ಮ ಮನೆಗೆ, ಅಲ್ಲಿ ಮೇಲ್ಗಡೆ ಪಲ್ಲಿ ಇತ್ತು. ನಮ್ಮ ಯುಕ್ತ ಅದನ್ನು ನೋಡಿದ್ರೆ ಹಾಂ ಹೂ ಅಂತ ಎಲ್ಲ ರಿಯಾಕ್ಷನ್ ಮಾಡ್ತಾಳೆ. ಹಾಗೆ ಗೊತ್ತಾಗೋದು ಬಂದಿದ್ದೆ ಅದು ಅಂತ. ಇನ್ನು ದೇವ್ರಿಗೆ ಸ್ವಾಮಿ ಮಾಡ್ತಾಯಿದ್ರು ಇಬ್ಬರು ಕೂಡ. ಇನ್ನು ಹಂಗೆ ಸಂಜೆ ಆಗಿತ್ತು, ಮಳೆ ಬೇರೆ ಉದುರಾಡ್ತಿತ್ತು. ಹಾಗೆಯೇ ಇನ್ನು ಕರೆಂಟೆಲ್ಲ ಹೋಗ್ಬಿಡುತ್ತೆ ಅಂತ ನಾನು ಪಕ್ಕದಲ್ಲಿ ಗ್ಯಾಸಲ್ಲಿ ನೀರು ಕಾಯಕ್ಕಿಟ್ಟಿದ್ದೆ ಸ್ನಾನಕ್ಕೆ. ಹಂಗೆ ರಸಮ್ ಕೂಡ ಮಾಡಿಕೊಂಡೆ, ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಇನ್ನು ಯುಕ್ತೊಂದು ಸ್ನಾನ ಆಯಿತು, ನಂದು ಸ್ನಾನ ಆಯಿತು. ಹಾಗೆ ವೀಡಿಯೋ ಮಾಡ್ತಾಯಿದ್ದೆ. ನೀರು ಕುಡಿದ್ಬಿಟ್ಟು ಅವಳು ಕ್ಯಾಪ್ ನಾನೇ ಹಾಕಬೇಕು ಅಂತ ಮಾಡ್ತಿದ್ಲು.
ಕ್ಯಾಪ್ ಹಾಕಿದ ಖುಷಿಲಿ ಫುಲ್ಲು ಖುಷಿ ಖುಷಿ ಅವಳಿಗೆ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಆಲ್ ಅನ್ನೋ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಮಾಡೋ ಎಲ್ಲ ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನನಗೆ 41 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ. ತುಂಬ ಖುಷಿ ಆಗ್ತಿದೆ ನನಗೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇನ್ನೂ ಒಳ್ಳೆ ವೀಡಿಯೋಸು ನಾನು ಮಾಡ್ತೀನಿ, ಒಳ್ಳೆ ಕಂಟೆಂಟ್ನ ಕೊಡ್ತೀನಿ ನಾನು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಟೇಕ್ ಕೇರ್. ಎಲ್ರಿಗೂ ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.